ಯಾಕ್ಲೆ ಪುದ್ದಿ ಇಷ್ಟೊಂದು ಬೇಜಾರಾಗಿದೆಯಲ್ಲೇ? ಅಂಥದ್ದು ಏನ್ಲೇ ಆಯ್ತು? ಲೇ, ಏನು ಅಂತ ಹೇಳಲೆ ನಾನಂತೂ ಬೇಜಾರಾಗೋಗ್ಬಿಟ್ಟೈತೆ ನಂಗಂತೂ. ಅವಳೆಲ್ಲ ಕಿತ್ತೋದಳು, ಅವಳೆಲ್ಲ ನನ್ನ ವಾರಗಿತ್ತಿ. ಆ ಪ್ರೇಮಿ, ಮನೆಯಾಳ ಪ್ರೇಮಿ, ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಸೀರೆ ವ್ಯಾಪಾರ ಶುರು ಮಾಡ್ಬಿಟ್ಟವಳು ಕಣ್ಲೆ. ಸೀರೆ ವ್ಯಾಪಾರ ಶುರು ಮಾಡಿರೋದು ಆಳು ಬಿದ್ದೋಗ್ಲಿ, ಎಲ್ಲಾರ ತಾವು ನನ್ನೇ ಬಯಸ್ತಾಳೆ. ನಾನು ವೇಸ್ಟ್ ಬಾಡಿ ಮಾಡಕ್ ನನಗೇನು ಕ್ಯಾಮೆರೇ ಇಲ್ಲ. ಸುಮ್ಮನೆ ಉಂಡಾಡಿ ಗುಂಡಿ ಥರ ಕುಂತ್ಕೊಂಡಿವ್ನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ನನಗೇನು ಅಯ್ಯೋ ಅನ್ನಿಸ್ತಾಳೆ. ಅದು ಎಲ್ಲಿಂದ ಅವಳಿಗೆ ಕಾಸು ಬಂತು, ಅದು ಎಲ್ಲಿಂದ ಅವಳು ದುಡ್ಡು ಮಾಡ್ಕೊಂಡು ಅದು ಹೆಂಗೆ ಬಿಸ್ನೆಸ್ ಮಾಡ್ತಾವಳೋ ನಾ ಕಾಣೆ. ನನ್ನಂತೂ ಅಯ್ಯಯ್ಯೋ ಅಂತ ಅನ್ನಿಸ್ತಾವಳು. ನನ್ನಂತೂ ಮನೆಯ ಕೆಲಸ ಎಲ್ಲ ನಾನೇ ಮಾಡ್ಬೇಕು ಕಣೆ ಜೈ. ಏನು ಮಾಡೋದು ನಾ ಕಾಣೆ. ಅವಳು ಬಿಸ್ನೆಸ್ಸು ಸಂತಕೇನೋ ಆಯ್ತೈತೆ. ಅದೇನೋ 350 ರೂಪಾಯಿಗೆ ಸೀರೆ ಕೋಟ್ ಕಳಿಸ್ತಾವಳೆ. ಅವಳು ಪೋಸ ನೋಡೋಕ್ಕಾಯ್ತಿಲ್ಲ ಮನೆಯಾಗೆ. ನಿಮ್ಮ ಮನೆಗೆ ಬಂದ್ಬಿಟ್ಟು ಹೇಳನಿ ಅಂದರೆ ನಿಮ್ಮ ಅತ್ತೆ ದರಿದ್ರದೊಳಗೊಂದು ಕಾಟ ಯಾವಾಗೂ ಬಾಯಿ ಬಡ್ಕತ್ತಿತ್ತಾಳೆ. ಲೇ ಜೈ, ಏನೇ ಮಾಡಲಿ? ಅಯ್ಯೋಲ್ಲ ಮನೆಯಾಳಿ, ನಿನ್ನೆ ಆಟಾಡಿಸ್ತಾವಳ ನಿನ್ನ ವಾರ್ಗಿತ್ತಿ. ಹಾಂ, ಪರವಾಗಿಲ್ಲ. ಅವಳೇನು ದೊಡ್ಡದ ಕೋಟಿ ಸಂಪಾದನೆ ಮಾಡ್ಬಿಟ್ಟವಳೆ. ನಂಗೆ ಬಿಲ್ಡಪ್ ನೋಡು, ಪೋಜ್ ನೋಡು ಅವಳದು. ಅವಳು ಮನ್ ಕೈಯಾಗ ಹೋಗ ಲೇ ಪುದ್ದಿ, ನೀನು ಯಾಕೆ ಯೋಚನೆ ಮಾಡ್ತೀಗ? ದೇವ್ರವನೇ ನೀನು ಗುರುಸ್ತಾವಳಲ್ಲ, ಅವಳದು ಹಂಗೆ ಬರ್ನಾಯ್ತದೆ. ಸುಮ್ಕಿರೇ. ನಿಂಗೆ ಗೊತ್ತಿಲ್ಲ ಹೋಗ್ಲೆ. ಮನೆ ಕ್ಯಾಮೆಲ್ಲ ನಾನೇ ಮಾಡ್ಬೇಕಾಯ್ತದೆ. ಮನೆ ಕ್ಯಾಮೆಲ್ಲ ಮಾಡು 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 ಅಂತ ನಮ್ಮ ಅತ್ತೆ ನಂತಾಗೆ ಏನೇ ಮಾಡಿಸ್ತೈತೆ. ಕೇಳಿದ್ರೆ ಅವಳು ಬಿಸ್ನೆಸ್ ಮಾಡ್ತಾ ಇಲ್ವಾ ಪದ್ದಿ? ಮಾಡು, ಏನಾಗಕ್ಕಿಲ್ಲ. ಬೆಳಿಗ್ಗೆ ಎದ್ದು ಕಸ ಒಂದು ಗುಡಿಸ್ಬಿಟ್ಟು ಕುಂತ್ಕೊಬಿಡ್ತಾಳೆ. ಯಾಕಂದ್ರೆ ಸೀರೆ ಇಕ್ಕೊಬಿಡ್ತಾಳಲ್ಲ ಕಸ ಗುಡ್ಸಕ್ಕೆ. ಅದಕ್ಕೇನೆಯ ನಾನು ಅಡುಗೆ ಮಾಡಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಬಟ್ಟೆ ಹಾರಕ್ಕಿ, ಎಲ್ರಿಗೂ ಕಾಫಿ ಮಾಡಿಕೊಟ್ಟು ಅವನ್ನೆಲ್ಲ ತೊಳೆದು ಬೆಳಗ್ಗೆ ಏನು ಮಾಡಬೇಕು ಅಂತ ಅದಕ್ಕೆಲ್ಲ ಯೋಚನೆ ಮಾಡಿ ಚಿಕ್ಕಿ ಮನೆ ಕಳ ಅಷ್ಟತ್ತೆ ಜಲ್ಮುಗ್ ಸಾಕಾಗೋಯ್ತೈತೆ. ಆ ಹುಡುಗಿ ರಾಧ ಇದ್ದಿದ್ರೆ ಸೊರೋಗೋದು. ಆದರೆ ನಮ್ಮ ಭಾವ ಕರ್ಕೊಂಬಿಟ್ಟು ಬರೋಕ್ಕಿಲ್ಲ ಅಂತ ಹೇಳ್ತಾವನಿ. ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬರೋಂಗೆ ನಾನು ಮಾಡಲೇಬೇಕು. ಪಾಪ ಅವಳ ಜೀವನನೂ ಹಾಳಾಗೋಯ್ತದೆ. ಆದರೆ ಈಗ ಸದ್ಯಕ್ಕೆ ಈ ಪ್ರೇಮಿಗೊಂದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡ್ತಾ ಇರೆ. ಅಷ್ಟೇ ತಾನೇ, ಸುಮ್ಕಿರ್ ನಾನು ನೋಡ್ಕೊತೀನಿ, ಏನು ಯೋಚನೆ ಮಾಡಬೇಡ. ಟೇಮ್ ಬರ್ತದೆ, ಕಾಯ್ತಾ ಇರು. ನೋಡು, ನಾನು ನಮ್ಮ ಅತ್ತೆ ಅಷ್ಟಂತೂ ನಾನು ಯಾಕೆ ಸಹಿಸ್ಕೊಂಡಿವ್ನಿ ಅಂದರೆ ಟೇಮ್ ಬರ್ತದೆ ಅಂತಲೇ ಸಹಿಸ್ಕೊಂಡಿವ್ನಿ. ಲೇಪದಿ ಆರಾಮಾಗಿ ಕುಂತ್ಕೊಳ್ಳೆ. ಟೇಮ್ ಬರ್ತದೆ, ಬಂದೈತೆ ಅಂತಲೇ ಅನ್ಕೊಬಿಡು. ಸರಿನಾ? ಈಗ ನೀನು ಆರಾಮಾಗಿರು, ಏನು ಯೋಚನೆ ಮಾಡಬೇಡ ನೀನು. ಸರಿನಾ? ನಾನು ನೋಡ್ಕೊತೀನಿ, ಉಳಿದಿದ್ದೆ ಅಲ್ಲನ್ವೇ, ನೀನು ಸುಮ್ಕಿರು. ಆದರೆ ಅವನಜ್ಜಿ ನಾನು ಬಿಸ್ನೆಸ್ ಮಾಡ್ತೀನಿ. ಎಂಥ ಬಿಸ್ನೆಸ್ ಮಾಡ್ತೀನಿ ಅಂದರೆ ನಾನು ಸಂದಕ್ಕೆ ಟಾಪ್ ಲೆವೆಲ್ಗೆ ಹೋಗ್ಬೇಕು ಅಂತ ಬಿಸ್ನೆಸ್ ಮಾಡ್ತೀನಿ. ನೋಡ್ತಾ ಇರು. ಇವಳಲ್ಲ, ಇವಳಿಗಿನ್ನ ಸೂಪರ್ ಆಗಿರೋ ಬಿಸ್ನೆಸ್ ಮಾಡ್ತೀನಿ ಜೈ. ನೀನೇ ಕಣ್ಣಾರೆ ನೋಡ್ತೀಯಾ? ನೋಡ್ತಾ ಇರು. ಬಾರ್ಲೆ ಹೋಗೋಣ, ಬಾರ್ಲೆ. ನೋಡೋಣ ಏನಾಯ್ತದ. ನಾವು ಮುಂದುವರ್ಸ್ಕೊಂಡು ಮಾಡೇ ಬಿಡೋಣ. ಅಯ್ಯೋ ಪದ್ದಿ, ನೀನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಅತ್ತೆ ಅವಾಗಿಂದನೂ ಪದ್ದಿಯಲ್ಲಿ ಒಂದು ಲೋಟ ಕಾಫಿ ಕೊಡಕ್ಕೆ ಕೇಳು ಅಂತ ಹೇಳ್ಬಿಟ್ಟು ಅತ್ತೆ ಸುಮ್ಮನೆ ಕೂಗಾಡ್ತಿತ್ತು. ನೀನು ನೋಡ್ರೆ ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಯಾಕೆ ನೀನು ಇಕ್ಕೊಟ್ಟಿದ್ರೆ ಕೈ ಕಾಲನ್ನ ಸೌದೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿರವ? ನೀನು ಯಾಕೆ ಇಕ್ಕೊಡ್ಲಿಲ್ಲ ಕಾಫಿಯ? ನೀನೇ ಇಕ್ಕೊಡ್ಬೇಕಿತ್ತು ಅತ್ತೆಗೆ. ನಾನು ಬಿಸ್ನೆಸ್ ಮಾಡ್ತಾ ಇವನಿ. ಬಿಸ್ನೆಸ್ ಮನೆ ಕೆಲಸ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ದುಡಿಮೆ ಮಾಡ್ತಾ ಇವನಿ ನಾನು. ನಿನ್ನಂಗೆ ನಾನು ಸುಮ್ಮನೆ ಕೂತಿಲ್ಲ. ನೋಡು, ಅತ್ತೆ ತಂಗಿನೂ ಬತ್ತಾವಳೆ. ಏನಾರ ಬಂದ್ಬಿಟ್ಟು ಬಿಟ್ಟು ಅಡುಗೆ ಮಾಡ್ಬೇಕಂತೆ. ನಾನಂತೂ ಸೀರೆನಾಗ ಬಿಸಿ ಇವನಿ. ನಾನಂತೂ ಏನು ನಿಂಗೆ ಸಹಾಯ ಮಾಡಕ್ ಹಾಕಿಲ್ಲ, ಎಲ್ಲ ನೀನೇ ಮಾಡಬೇಕು. ಏನು ನಾನು ಮಾಡ್ಬೇಕಾ? ನೀನೇ ಮಾಡಬೇಕು. ಅತ್ತೆ ಕರಿತಾವ್ರೆ, ಅತ್ತೆ ವೇಟಿಂಗು. ಐ ಆಮ್ ಗೋಯಿಂಗು, ಯು ಮಸ್ಟ್ ಕಮಿಂಗು. ನೋಡ್ದ ಜಯಮ್ಮ ಹೊಟ್ಟೆ ಎಷ್ಟು ಉರಿಸ್ತಾಳೆ ಅಂತ. ಅಲ್ಲ, ಬಿಸಿನೆಸ್ ಮಾಡ್ಕೊಂಡು ಮನೆ ಕೆಲಸ ಮಾಡಿದ್ರೇನು ಬ್ಯಾಡ ಅಂತದ. 4-5 ಸೀರೆ ಮಾರ್ತಾಳೆ, ಅಷ್ಟಕ್ಕೆ ದೊಡ್ಡ ಬಿಸಿನೆಸ್ ವುಮೆನ್ ಅಂತ ಅನ್ಕೊಂಡ್ಬಿಟ್ಟವಳೆ ಕಂತ್ರಿ. ಈಗ ಮನೆ ಕ್ಯಾಮೆಲ್ಲ ನಾನೇ ಮಾಡಬೇಕು. ಎಂತ ಗತಿ ಬಂದ್ಬಿಡ್ತು ನನಗೆ. ಬುದ್ಧಿ ಟೇಮ್ ಬರ್ತದೆ ಕಾಯಿ, ನಮಗೋಸ್ಕರ ಅಂತಾನೆ ಟೇಮ್ ಬರ್ತದೆ. ನೀನು ಕಾಯ್ತಾ ಇರು. ಇವಳು ಹಿಂಗೆ ಆಡ್ತಾವಳೆ ಅಂದರೆ ಅದೇನೋ ದೀಪ ಜೋರ ಗುರಿಯೋದೇನು ಕೇಳು, ಆರಾಗಕ್ಕಂತೆ ಉರ್ಕಂಡ್ಲಿ. ನೀ ಸುಮ್ಕೇನಿಯ ನೋಡಿ. ಅದು ಸರಿ ರೇಡಿಯ. ಏನಾರ ಮಾಡ್ಕೊಂಡು ಸಾಯ್ಲಿ ಬಾ, ಹೋಗೋಣ. ಅಯ್ಯೋ 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 ಅಯ್ಯೋ, ಸೀರೆ ತಕೊಂಡು 3 ದಿನ ಆಗಿಲ್ಲ. ಹಂಗೊಂದ್ಕಿತ ನೀರಕ್ಕ ದಾರ ಹಾಕಿದ ತಕ್ಷಣ ಸಾರ್ಸ ಬಟ್ಟೆ ಆಗೋಗ್ಬಿಡ್ತಲ್ಲೋ ಯಪ್ಪ ಸೀರೆ. ಈ ಮನೆಯಾಳಿತಾಗ ಸೀರೆ ತಗೊಬಿಟ್ಟು ಪ್ರೇಮಿತಾಗೆ ಎಂಥ ಗತಿಗೆ ಬಂದ್ಬಿಡ್ತೋ ಎಲ್ಲ ಯಪ್ಪ. ಈ ಪ್ರೇಮಿತಾಗ ತಗೊಳ್ಳೋ ಅವಶ್ಯಕತೆ ತಾನೇ ಏನಿತ್ತು ನನಗೆ. 350 ರೂಪಾಯಿ ಕುಡಿಸ್ಕೊಂಬಿಟ್ಲಲ್ಲ ಸೀರೆಗೆ. ಸೂಪರ್ ಆಗೈತೆ, ಎಕ್ಸ್ಟ್ರಾ ಆರ್ಡಿನರಿ ಸೀರೆ, ಅಂಥ ಸೀರೆ ಇಂಥ ಸೀರೆ ಅಂತ ಹೇಳ್ಬಿಟ್ಟು ಅವಳ ಮನ್ಕಾಯಾಗ ಹೋಗ ಎಂಥ ಗತಿ ಬಂದ್ಬಿಡ್ತು. 350 ರೂಪಾಯಿ ನಂದು ಆಳು ಬಿದ್ದೋಯ್ತೆ, ನೆಗದ್ ಬಿದ್ದೋಯ್ತೆ. ಅವಳ ತಾಗಿನ ನನ್ನ ಸಾಯಗಟ್ಟ ಸೀರೆ ತಗೊಳಕ್ಕಿಲ್ಲ ಅವಳ ತಾಗೆ. ಅವಳ ಮನೆ ಕಾಯಾಗ ಹೋಗ
350 ರೂಪಾಯಿಗೆ ಏನು ಬೆಲೆ ಬೇಡವಾ? 350 ರೂಪಾಯಿಗೆ ಎಂಥ ಸೀರೆ ಕೊಡ್ಸಿರೋದು? ಹಾಳಾದಳು. 350 ರೂಪಾಯಿಗೆ ಅಂತೂ ಹಾಳ್ಗೆಡುವ ಹಾಳು ಮಾಡಿ ಬಿಟ್ಬಿಟ್ಲತ್ತಾಗೆ ಲೋಪಾರ್ ಬಡ್ಡಿ. ಅಯ್ಯೋ ಅನ್ಯಾಯವಾಗಿ ಹೋಯ್ತೆ. ಇನ್ನು 2 ಸೀರೆ ತಗೋಬೇಕು ಅಂದ್ಕೊಂಡಿದ್ದೆ ಹೊಸ ವರ್ಷಕ್ಕೆ, ಅನ್ಯಾಯವಾಗಿ ಅದನ್ನು ಹಾಳು ಬಿದ್ದು ಹೋಗ್ಬಿಡ್ತತ್ತೆ. ಯಪ್ಪ, ಒಂದು ಸೀರೆನಾಗ ಏನಿಯ ಬುದ್ಧಿ ಕಲ್ತ್ಕೊಂಡಲ್ಲ. ಥೂ, ತಿಪ್ಪೆಗೆ ಬಿಸಾಕ್ಬೇಕಷ್ಟೇನಿಯ ಈ ಸೀರೆಯ. ಯಾಕಜಿ ನಿನ್ ಸೀರೆಯ ನೆಲಕ್ಕೆ ಬಿಸಾಕ್ತಿದ್ದೀಗ? ಏನಾಯ್ತು? ಏನ್ ಮಾಡನಿ ಕಣಮ್ಮಿ, ಸೀರೆಯ ಅದೇ ಆ ಗೌಡ್ರ ಮನೆ ಸೊಸೆ ಅವಳಲ್ಲ, ಅವಳು ಸೀರೆ ಮಾಡ್ತಿದ್ಲಲ್ಲ, ಸೀರೆಯ ತಗೊಂಡಿದ್ದೆ ಇರ್ಲಿ ಅಂತ ಹೇಳ್ಬಿಟ್ಟು, ಉಟ್ಕೊಳ್ಳನಿ ಅಂತ ಹೇಳಿ ನಾನು ಒಂದು ಕಿತ ನೀರಾಗ ಅದ್ಬಿಟ್ಟು ಹಾರಾಕ್ಬಿಟ್ಟು ಐರನ್ ಮಾಡ್ಬಿಟ್ಟು ಪಾಲೆಲ್ಲ ಹಾಕ್ತಾರಲ್ಲ ಹಂಗೆಲ್ಲ ಹಾಕಿಸ್ಬಿಟ್ಟು ಉಟ್ಕೊಳ್ಳನಿ ಅಂತ ಹೇಳ್ಬಿಟ್ಟು ಒಂದು ಕಿತ ನೀರಾಗ ಕದ್ದೆ ಕಣವ. ಒದ್ದಿದ ತಕ್ಷಣನೇನಿಯ ನೋಡು, ಒಂದು ಕಿತನೂ ಉಟ್ಕೊಂಡಿಲ್ಲ, ಹೆಂಗಾಗೈತೆ ಸೀರೆ ಅಂತ ಹೇಳ್ಬಿಟ್ಟು. ಲೇ ಪ್ರೇಮಿ, పొద్దున ಅಯ್ಯೋ ಅನ್ನಿಸ್ತಾ ಇದ್ದಲ್ಲ, ಈಗ ನೋಡು ಹೆಂಗ ಅಯ್ಯೋ ಅನ್ನಿಸ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ ಕಣ್ಲೆ, ಫ್ರೆಂಡ್ಗೆ ಚಮಕ್ ಕೊಟ್ಟ ಬಿಟ್ಬಿಟ್ಟೆನ ನಾನು, ನಿನಗೆ ಹೆಂಗೆ ಚಮಕ್ ಇಕ್ತೀನಿ ಅಂತ ನೋಡ್ತಾ ಇರು. ಸೀರೆ ಮುದ್ರು ಸುತ್ಕೊಂಡು ಹೋಗ್ಬಿಟ್ಟೈತೆ, ಬಣ್ಣ ಹೋಗೈತೆ. ಈ ವಜ್ಜಿ ಯಾಕೋ ಸುಮ್ಮನವಳೆ, ಈ ವಜ್ಜಿಗೆ ಚೆನ್ನಾಗಿ ಎತ್ಲಿಕ್ತೀನಿ ಅಂತಂದರೆ ನೋಡ್ತಾ ಇರಿ ಈಗ ಏನು ಮಾಡ್ತೀನಿ ಅಂತ. ಅಯ್ಯೋ 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 ಅಯ್ಯೋ, ಏನಜ್ಜಿ ಇದು? ಒಂದು ಕಿತನೂ ಉಟ್ಕೊಂಡಿಲ್ಲ, ಆದ್ರೂ ಮುದ್ರು ಸುತ್ಕೊಂಡು ಆಳು ಬಿದ್ದು ಹೋಗ್ಬಿಟ್ಟೈತಲ್ಲ ಜಿ. ಏನ್ ಮಾಡಿ ಏನೋ ಸಂದಕ್ಕಿರ್ತದೆ, ಸಂದಕ್ಕಿರೋ ಸೀರೆ ತಗೊಬಿಟ್ಟು ಬಂದಿತ್ತಾಳೆ, ತಗೊಳನಿ ಅಂತ ಹೋದೆ. ನೋಡಕ್ ಬಣ್ಬಣ್ಣದಾಗ ಸಂದಕ್ಕೇನಿ ಐತೆ, ಆದ್ರೆ ಏನ್ ಮಾಡಿ ಒಂದು ಚೂರುನು ಸಂದಕ್ಕಿಲ್ದಿದಂಗೆ ಎಲ್ಲ ಕಿತ್ಕೊಂಡು ಬಣ್ಣ ಎಲ್ಲ ಹೋಗಿ ಒಂದೇ ಕಿತ್ತ ನೋಡು ಮುಡಿಸ್ಕೊಂಡು ಆಳ ಬಿದ್ಬಿಟ್ಟು ಹೋಗ್ಬಿಟ್ಟೈತೆ ಕಣಮ್ಮಿ. ಏನ್ ಮಾಡ್ಬೇಕು, ಇನ್ನೇನ್ ಮಾಡಕ್ಕಾಯ್ತದೆ? 350 ರೂಪಾಯಿಗೆಲ್ಲ ಹೋಗ್ಬಿಟ್ಟೇನು ಕಿತ್ತಾಡಕ್ಕಾಯ್ತದ? ಹೋದ್ರೆ 350 ರೂಪಾಯಿ ಹೋಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬೇಕು ಅಷ್ಟೇನಿಯ. ಇನ್ನೊಂದು ಕಿತ ನಾನಂತೂ ತಗೊಳಕ್ ಹೋಗಕ್ಕಿಲ್ಲ. ಥೂ, ಅಯ್ಯೋ ಅಜ್ಜಿ, ನಿಂಗೇನ ತಲೆ ಕೆಟ್ಟೈತಾ? 350 ರೂಪಾಯಿ ಅಂದರೆ ಏನು ಅನ್ಕೊಂಡಿದ್ದೀಗ ನೀನು? ಕೂಲಿ, ಒಂದಿನದ ಕೂಲಿ 300 ರೂಪಾಯಿ, ಬೆಳಿಗ್ಗೆಯಿಂದ ಸಂಜೆ ಗಂಟ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣಜ್ಜಿ. ಅಯ್ಯೋ ಶಿವನೇ, ಕಷ್ಟಪಟ್ಟಿರೋ ದುಡ್ಡ ಹಂಗೆ ಸುಲಭವಾಗಿ ಬಿಟ್ಬಿಡಕ್ಕಾಯ್ತದ ಕಣಜ್ಜಿ? ನೀನು ಒಳ್ಳೆ ಸಂದ ಕೇಳ್ತೀಗ? ಅಲ್ಲ, 350 ರೂಪಾಯಿಗೆ ಏನು ಬೆಲೆ ಬೇಡವೆ? ನೋಡು, ಇದಕ್ಕೆ ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ ಕಣಜ್ಜಿ, ನ್ಯಾಯ ಕೊಡಿಸ್ತೀನಿ ನೋಡು. ಯಾವುದೇ ಕಾರಣಕ್ಕೂ ನೀನು ಬಿಡಬಾರ್ದು ಅವಳನ್ನ. ಯಾಕೆ ಬಿಟ್ಟಿಯಾ? ಅವಳು ದುಡ್ಕತ್ತಾವಳೆ, ನೀನು ಲಾಸೆದ್ ಒಯ್ತಾ ಇದೀಯಾ? ನೀನೇನಾರ ಕೋಟ್ಯಾಧೀಶ್ವರನ ಮೊಮ್ಮಗಳ, ಇಲ್ಲ ಕೋಟ್ಯಾಧೀಶ್ವರ ನೆಂಡ್ರ? ಇಲ್ಲ ತಾನೆ? ಎತ್ಕಳಜಿ ಸೀರೆಯ, ಎತ್ಕಳಜಿ. ಹೋಗಳ ಮನೆ ಮುಂದೆ ಬಿಸಾಕ್ಬಿಟ್ಟು ಏನೇ ಹಿಂಗೆ ಮಾಡಿದ್ಯಾ ಅಂತ ಆವಾಜ್ ಹಾಕ್ಬಿಟ್ಟು ಕೇಳೋಣ. ಯವ್ವ ಲೇ ಜಯಿ, ಒಂದೇ ಒಂದು ಸೀರೆಗೆಲ್ಲನ್ವೇ ಈ ಪಾರ್ಟಿ ಮಾಡೋ ಅವಶ್ಯಕತೆ ಏನೈತೆ? ಐತೆ ಕಣಜ್ಜಿ, ಐತೆ. ಇನ್ನೊಂದು ಸೀರೆ ಬರ್ತದ, ಹೊಸ ಸೀರೆ. ಉಟ್ಕೋಬೋದು ಅಳ್ಳಾಡ್ಕೊಂಡು. ನೋಡು, ಈ ಸೀರೆ ಹೆಂಗೆ ಆಳು ಬಿದ್ದೋಗ್ಬಿಟ್ಟೈತೆ. ಇಲ್ಲ 350 ರೂಪಾಯಿ ವಾಪಸ್ ಬರ್ತದೆ. 300 ರೂಪಾಯಿ, 350 ರೂಪಾಯಿಗೆ 250 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಫಸ್ಟ್ ಕ್ಲಾಸ್ ಸೀರೆ ಬರ್ತದೆ. ಆದ್ರೂ 350 ರೂಪಾಯಿ ಹೋಗ್ಬಿಟ್ಟು ಗೌಡ್ರ ಮನೆ ಮುಂದೆ ಕಿತ್ತಾಡಕ್ಕಾಯ್ತದೇನೆ? ತಗೊಂಬಿಟ್ಟು ಸುಮ್ಕೇನಿ ಏನು ಕತ್ ಬಿಸಾಕು, ಸುಮ್ಮನೆ ಆಗ್ಬಿಡ್ಬೇಕು ಅಷ್ಟೇನಿ. ಇನ್ನಿಷ್ಟಕ್ಕೆಲ್ಲ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಬರುವುದಿದ್ದತೆ? ನಿನ್ನ ಹತ್ರ ಧೈರ್ಯ ತಾಕತ್ತಿಲ್ಲ, ನನ್ಗೆ ಗೊತ್ತಾ ಇದ್ದೆ. ನಾನು ಬಂದ್ಬಿಟ್ಟು ನೀನು ಸಪೋರ್ಟಾಗಿ ನಿಂತ್ಕೊತಾ ಇದ್ದೆ. 350 ರೂಪಾಯಿ ಸೀರೆ ನನ್ನ ಕಣ್ಣು ಮುಂದೆ ಗಜ್ಜಿ ಬಿಚ್ಚಿ ಆಗೋಯ್ತು ಅಂತ ನಾನು ಹೇಳ್ತಾ ಇದ್ದೆ. ನೋಡಜ್ಜಿ, ಅನ್ಯಾಯ ಆಗಿಲ್ಲ ಅಂತ ಹೇಳಿದ್ರೆ ಏನೋ ಮಾಡ್ಬೋದಿತ್ತು. ಅನ್ಯಾಯ ಆಗೋಗ್ಬಿಟ್ಟೈತಲ್ಲ, ಅನ್ಯಾಯ ಆಗಿರ್ಬೇಕಾದ್ರೆ ಯಾಕೆ ಸುಮ್ಮನೆ ಬಿಡಬೇಕು? ನೋಡು, ಅವಳು ಸೀರೆನಿಯ 350 ರೂಪಾಯಿ ಸೀರೆ ಮುದ್ರಕೊಂಡು ಕುಂತೈತೆ ಅಂತಂದರೆ ನಾವು ಯಾಕೆ ಮಾತಾಡಬಾರ್ದು ಕಣಜ್ಜಿ? ಬಾ, ಹೋಗ್ಬಿಟ್ಟು ಮಾತಾಡನಿ, ನಿನ್ನ ಸಪೋರ್ಟಿಗೆ ನಾನು ಇರ್ತೀನಿ. ಮನೆ ತಕ್ಕೆ ಹೋಗಿ ಜೋರಾಗಿ ಜಗಳ ಮಾಡಾದ್ರೂ ಪರವಾಗಿಲ್ಲ, 350 ರೂಪಾಯಿ ವಾಪಸ್ ಇಸ್ಕೊಂಬಿಟ್ಟು ಬರಬೇಕು. ಓ ಕಣಮ್ಮಿ, ನೀನು ಹೇಳೋದು ಸರಿ. ನೀನಿಯ 300 ರೂಪಾಯಿ ಅವನು 350 ರೂಪಾಯಿ ಪುಟ್ ಸಟ್ಟೆ ಬಂದ್ಬಿಡ್ತದೆ ಅಲ್ವೇ? ಯಾಳ ಸೀರೆ ಕೊಟ್ಬಿಟ್ಟು ನಂತ 30 ಮಾತುಗಳಾಡ್ಬಿಟ್ಟು 350 ರೂಪಾಯಿ ಪೀಕವಳಲ್ಲ ಇವಳು. ಹಿಂಗೆ ಬಿಟ್ಬಿಟ್ರೆ ಇನ್ನೂ ಎಷ್ಟು ಹಾಳು ಮಾಡ್ತಾಳೆ ಏನೋ ಅಲ್ವೇ? ಅದೇ ನಾನೇನಾರ ಅಂತ ಕೆಲಸ ಮಾಡಿದ್ರೆ ಸುಮ್ಮನೆ ಬಿಟ್ಬಿಟ್ಟೋಳ. ನಾನೇನಾರ ಅಂತ ಕೆಲಸ ಮಾಡಿದ್ರೆ ಕೂಗಾಡಿ ಕಿರ್ಚಾಡಿ ಮಾಡಿ ಅಯ್ಯೋ 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 ಇಲ್ದಿರ ಆಟಗಳೆಲ್ಲ ಆಡ್ಬಿಟ್ಟಿರೋಳು ಕಂತ್ರಿ. ಆದರೆ ಈಗ ಅವಳ್ದಾಗಿರೋದಕ್ಕೆ ತಾನೇ ನಾನು ಬಿಡಕ್ಕಿಲ್ಲ. ನಡಿ ಹೋಗನಿ, ನಾನು ಇಬ್ರು ಹೋಗ್ಬಿಟ್ಟತ್ತಾಗೆ ಈ ಸೀರೆಯ ಅವಳ ಮಕ್ಕಳು ಬಿಸಾಕ್ಬಿಟ್ಟು ಯಾಕೋ ಸುಗಿದ್ಬಿಟ್ಟು ಬರ್ತೀನಿ. ಇಂಥ ಸೀರೆಯ ಯಾಕೆ ಕೊಟ್ಟಿದ್ದೀಗ ಬಿತ್ರಿ ಅಂತ. ಅದಪ್ಪ ಕಡಕಜ್ಜಿ ಅಂದ್ರೆ ಅಜಯ್ ಹೋಗಜೆ. ಅಯ್ಯ ನಾನು ಇಲ್ವೇ ಸಪೋರ್ಟ್ಗೆ ಎತ್ಕಳಜಿ ಸೀರೆಯ ಎತ್ಕ ಹೊಂಟ್ ಬಿಡೋಣ. ಕ್ಯಾಕರ್ ಸುಗಿದ್ಬಿಟ್ಟು ಬಂದ್ಬಿಡೋಣ ಅಷ್ಟೇ ನೀನಿಯ. ನೋಡು, ನೀನು ಸೀರೆ ಎತ್ಕೊಂಡು ಹೋಗು, ಹಿಂದೇನಿಯ ನಾನಿನ ಸಪೋರ್ಟ್ಗೆ ಹಂಗೇನಿಯ ಬತ್ತೀನಿ. ಇಬ್ರು ಹೋಗಿ ತಗಲುಕೊಳ್ಳೋಣ. ಅದು ಯಾಕೆ ಅವಳು ಬೋಗ್ಬಿಟ್ಟು ಇದು ಮಾಡೋಕ್ಕಿಲ್ವೋ? ನೋಡಬಿಡೋಣ. ಒಂದು ಹೊಸ ಸೀರೆನೂ ಇದೇ ಗತಿ ಆಯ್ತದೆ. 350 ರೂಪಾಯಿ ವಾಪಸ್ ತರ ಗಂಟನೂ ಬಿಡೋದು ಬೇಡ. ನಾವಂತೂ ಅಷ್ಟು ದುಡ್ಡು ವಾಪಸ್ನ ಹೆಂಗನ ಮಾಡಿ ಇಸ್ಕೊಂಬಿಟ್ಟು ಬಂದ್ಬಿಡೋಣ ಕಣಜ್ಜಿ. ನೀನು ಈಗ ಬಿಟ್ಬಿಟ್ರೆ ನಾಳೆ ಆಮೇಕಿಂದ ಇನ್ನೂ ದುಡ್ಡು ಹೋಗ್ಬಿಡ್ತದೆ. ಎತ್ಕ ಸೀರೆಯ, ಬಾ ಹೋಗೋಣ. ಅಯ್ಯೋ ಅಯ್ಯೋ, ಈ ಸೀರೆ ನೋಡಜ್ಜಿ ಸಾರ್ಸ ಬಟ್ಟೆ ಆಗೋಗ್ಬಿಟ್ಟೈತಲ್ಲ ಜಿ. ಛೇ ಒಂದು ಸಲ ಉಟ್ಕೊಂಡಿಲ್ಲ, ಆದ್ರೂ ಎಂಥ ಇದಾಗ್ಬಿಟ್ಟೈತೆ. ಸರಿ ನಡಿ, ಹೋಗ್ಬಿಟ್ಟು ತೋರ್ಸ ನಡೀರಿ. ಬರೀ ತೋರ್ಸೋದಲ್ಲ, ಎಲ್ರಿಗೂ ಗೊತ್ತಾಗಬೇಕು ಇವ್ರು ತಂದಿರೋ 3rd ಕ್ಲಾಸ್ ಸೀರೆ ಹೆಂಗವ್ವೆ ಅಂತ ಹೇಳಿ. ಇದು ಯಾಕ ಏನಾಯ್ತು ಅಂತ ಹೇಳ್ಬಿಟ್ಟು ಏನೋ ಜೋರಾಗಿ ಕೂಗಾಡ್ತಿದ್ದೀಗಲ್ಲ?
ಆ ಪ್ರೇಮಿತ ತಕೊಬಿಟ್ಟು ಬಂದಿರೋ ಸೀರೆ ಒಂದೇ ಒಗ್ಗೆನೆಯ ಚಿಂದಿ ಚಿತ್ರಾನ್ನ ಹೋಗ್ಬಿಡ್ತು. ನೋಡ್ ನನ್ ಸೀರೆ ಒಂದ್ ಕಿತ ನೀರ್ಗೆ ಹಾಕಿದ ತಕ್ಷಣ ಬಣ್ಣ ಬಿಟ್ಕೊಂಡು ಒಳ್ಳೆ ಹೆಂಗಿದ್ದ ಸೀರೆ ರೊಟ್ಟಿದ್ದಂಗಿದ್ದ ಸೀರೆ ಒಳ್ಳೆ ನೋಡಿದ್ರೆ ಹಿಂಗ್ ಪೇಪರ್ ಹಾಳೆ ಆದಂಗೆ ಆಗ್ಬಿಟ್ಟು ತೂತ್ ತರ ಆಗೋಗ್ಬಿಟ್ಟೈತೆ. 350 ರೂಪಾಯಿ ಹಾಳು ಬಿದ್ದೋಯ್ತಲ್ಲ. ಅಯ್ಯೋ ಹೌದಲ್ವೇ, ನಾನು ಹಳೆ ಗುಡ್ಡೆ ಹಿಡ್ಕೊಂಡು ನಿಂತಿದ್ದೀಗ ಅಂತ ಅನ್ಕೊಂಡಿದ್ದೆ. ಹಾಗಳ ನಾನು ಒಂದು ಸೀರೆ ತಗೊಬಿಟ್ಟಿದ್ದೀನಲ್ಲ ಅವಳ್ತಾಗೆ. ನೀವು ಹೋಗಿ ಒಂದ್ಕಿತ ನೀರು ಗದ್ಬಿಟ್ಟು ಆರಾಕ್ ನೋಡಿ ಏನಾಯ್ತದೆ ಅಂತ ಹೇಳ್ಬಿಟ್ಟು 350 ರೂಪಾಯಿ ಏನು ಪುಕ್ಸಟೆ ಬರ್ತದ ಇಸ್ಕೋಬೇಕು ತಾನೇ ನೀವು ಅಲ್ವಾ? ಯಾಕೆ ಬಿಡ್ತೀಗ ಎತ್ಕೊಂಡ್ಬಿಟ್ಟು ಬಾವಾಗ ನೀನು ಸೀರೆಯ ಹೋಗ್ಬಿಟ್ಟು ಒಂದೇ ಕಿತ ಕೇಳನಿ ಒಂದ್ಕಿತ ನೀರಾಗ ಗದ್ಬಿಡು. ಬಣ್ಣ ಹಂಗೆ ಹೊಂಟೋಯ್ತದೆ, ನುಣ್ಣಗೆ ಹೊಂಟೋಯ್ತದೆ ಬಣ್ಣ. ಅಯ್ಯೋ ನನ್ನ ಮಗಳು ಕೊಡನಿ ಅಂತ ತಗೊಬಿಟ್ಟಿದ್ನಲ್ಲ ಸೀರೆಯ. ಅಯ್ಯೋ ಭಗವಂತ, ಇಂಥ ಸೀರೆ ನನ್ನ ಮಗಳು ಕೊಟ್ಟಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳೋಳು ಏನೋ. ನಾನು ತಗೊಬಿಟ್ಟಿದ್ದೆ ಇರಲಿ ನನ್ನ ಮಗಳು ಕಳ್ಸನಿ ಅಂತ ಹೇಳಿ. ಅವ್ರ ಮನೆಯಲ್ಲ ಎಷ್ಟು ಆಡ್ಕೊತಾ ಇದ್ರು ಏನೋ ನನ್ನ. ಇರು ನಾನು ಬತ್ತೀನಿ ಒಂದ್ಕಿತ ನೀರು ಗದುತ್ತೀನಿ. ಬಣ್ಣ ಏನಾರ ಹೋಯ್ತಾ ಹಂಗೇನೆ ಗ್ರಾಚಾರ ಬಿಡಿಸ್ತೀನಿ. ಅಲ್ಲಿ ಹುಡಿಗೆ ಬಂದು 350 ರೂಪಾಯಿ ಪುಕ್ಸಟ್ಟೆ ಬಂದ್ಬಿಟ್ಟನಕ ಇರಾಕ ಬತ್ತೀನಿ ಒಂದ್ಕಿತ ನೀರಾಕ ಕದ್ಬಿಟ್ಟು ನೋಡ್ಬಿಟ್ಟು ಬರ್ತೀನಿ. 2 ನಿಮಿಷಕ್ಕೆ ಬಣ್ಣ ಕಿತ್ಕೊಂಡು ಹೋಯ್ತದೆ, ಹೋಗಕ್ಕ ನೋಡಿವಂತೆ. ಇರು 5 ನಿಮಿಷ ಬಂದೇ ಇರು, ನಾನು ಬತ್ತೀನಿ. ಲೇ ಪ್ರೇಮಿ, ನನ್ನ ಪೊದ್ದುಗೆ ಎಷ್ಟು ಕಾಟ ಕೊಡ್ತೀಯ. ಇವತ್ತು ನಿನ್ನ ಮಾನ ಮರೋದಿಲ್ಲ, 3 ಕಾಸು ಕರಾಜ್ ಹಾಕ್ತೀನಿ. ನೀನು ಬಿಸ್ನೆಸ್ ಮಾಡ್ತಿರೋದಕ್ಕೆ ನನಗೇನು ಬೇಜಾರಾಯ್ತಿಲ್ಲ, ಹೊಟ್ಟೆ ಅಂತೂ ಉರಿತಾನೇ ಇಲ್ಲ. ಆದರೆ ನಮ್ಮ ಪೊದ್ದುಗೆ ಅಷ್ಟು ಹಿಂಸೆ ಕೊಡೋದು ಯಾವ ಸೀಮೆನೆಯ? ಅದು ಬೇರೆ ಜನರಿಗೆಲ್ಲನೂ ಇಂಥ ಕಿತ್ತೋಗಿರೋ ಸೀರೆ, ಅವ್ರದ್ದೋಗಿರೋ ಸೀರೆಯ ಕೊಟ್ಬಿಟ್ಟು ಅವ್ರ ದುಡ್ಡು ತಿಂತಿದ್ದೀಗಲ್ಲ. ನೀನು ಎಂತೋಳಿರ್ಬೇಡ. ಅಲ್ಲ 150 ರೂಪಾಯಿ ಸೀರೆ ತಂದ್ಬಿಟ್ಟು 350 ರೂಪಾಯಿ ಮಾರ್ಬಿಟ್ರೆ ಯಾಮರ್ಸ್ಬಿಟ್ರೆ ನಮ್ಮ ಜನಗಳು ಸುಮ್ಮನೆ ಬಿಡ್ತಾರೋ ಅಂತ ಅನ್ಕೊಬಿಟ್ಟ ನೀನು. ಬಿಡ್ತಾರೆ. ಈಗ ನೋಡು ನಿಮ್ಮ ಅಂತಾಗ ಬಂದು ಸರಿಯಾಗಿ ಬಿಡ್ತಾರೆ. ಅಲ್ಲ ಬಣ್ಣ ಹೋಗೋ ಸೀರೆಯ ತಂದ್ಬಿಟ್ಟು ಕೊಟ್ಬಿಟ್ರೆ ಅದು ಒಳ್ಳಿನಾಗೆ ಬಿಟ್ಟಾರ ನಿನ್ನ. ಐತೆ ನಿಂಗೆ ಮಾರಿಯಪ್ಪ. ಪೊದ್ದು ಕಸ ಗುಡಿಸ್ಬಿ ಪಾತ್ರೆ ತೊಳೆದು ಅಡುಗೆ ಮಾಡಿ ನೀನು ಮುಂದಕ್ಕೆ ಇಕ್ಬೇಕಾ? ಇಕ್ತಾಳೆ. ಅಯ್ಯೋ ಅಕ್ಕ, ನಂದು ಹೋಯ್ತು ಕಣಕ್ಕೋ. ಅಕ್ಕ ನುಣ್ಣಗೋಯ್ತು ಕಣಕ್ಕ, ನುಣ್ಣಗೋಯ್ತು. ಸೀರೆನಾಗಿರೋ ಬಣ್ಣೆಲ್ಲ ನುಣ್ಣಗೋಯ್ತು ಕಣಕ್ಕ. ಇನ್ನೇನೈತೆ ಬಾಕಿ? ಅಯ್ಯೋ ಬಾಕ ಹೋಗಿ ಕೇಳ, 350 ರೂಪಾಯಿ ಇಸ್ಕೊಬಿಟ್ಟು ಬರನಿ. ಈ ಕಿತ್ತೋಗಿರೋ ಹಳೆ ಗುಡ್ಡೆಗೆ 350 ರೂಪಾಯಿ ಯಾಕೆ ಕೊಡ್ಬೇಕಿತ್ತಾವು? ನಡೀರಿ ಹೋಗೋಣ. ನಡೀರಿ ಅಕ್ಕ, ನಡೀರಿ ಸರ್ನ ನಡೀರಿ. ತಿರುಗೋಳು ಎತ್ತನ ಒಂಟಿಗಿಂಟು ಹೋದಳು. ಹೋದ್ರೆ ಜುಟ್ಟು ಹಿಡ್ಕೊಂಡು ಹೊಡೆದಾಕದೇನಿಯಾ ಮುಟ್ಟೆನ ನಾನು. ನಡೀರಿ.